ಸಚಿವ ಸಂಪುಟ ವಿಸ್ತರಣೆ ಆಗದ ಕಾರಣ ಸಚಿವಾಕಾಂಕ್ಷಿಗಳು ಬೇಸರದಲ್ಲಿದ್ದಾರೆ. ಮತ್ತೊಂದು ಕಡೆ ಆಷಾಢ ಮಾಸ ಬೇರೆ ಆರಂಭ ಆಗ್ತಾ ಇದೆ. ಇದರ ನಡುವೆ ಹೈಕಮಾಂಡ್ ನಾಯಕರು ಸಂಪುಟ ವಿಸ್ತರಣೆಗೆ ಹೊಸ ಮಾಡೆಲ್ ರೆಡಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಸಚಿವ ಸಂಪುಟ ವಿಸ್ತರಣೆಗೆ ಹೈ ಪ್ಲಾನ್ 7+10+3 ಮಾಡೆಲ್ ರಚಿಸಿದ ನಾಯಕರು. ಸಚಿವ ಸಂಪುಟ ವಿಸ್ತರಣೆ ವಾರ ಆಗುತ್ತೆ ಅಂತ ಕಳೆದ 1.5 ತಿಂಗಳಿಂದ ಸಚಿವಾಕಾಂಕ್ಷಿಗಳು ಕಾಯ್ತಲೇ ಇದ್ದಾರೆ. ಆದರೆ ಸಚಿವ ಸಂಪುಟ ವಿಸ್ತರಣೆ ಭಾಗ್ಯ ಮಾತ್ರ ಕೂಡಿ ಬಂದಿಲ್ಲ. ಇದರ ನಡುವೆ ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳಿ ವಾಪಸ್ ಆಗ್ತಾ ಇದ್ದಾರೆ. ಯಾವಾಗ ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಡುತ್ತೋ ಅಂತ ದೆಹಲಿ ಕಡೆ ಮುಖ ಮಾಡಿ ಸಚಿವಾಕಾಂಕ್ಷಿಗಳು ಕೂತಿದ್ದಾರೆ. ಕಳೆದ 1 ತಿಂಗಳಿಂದ ದೆಹಲಿ ನಾಯಕರು ಸೈಲೆಂಟ್ ಆಗಿರುವುದಕ್ಕೆ ಸಚಿವಾಕಾಂಕ್ಷಿಗಳು ಒಳಗೊಳಗೆ ಬೇಸರವನ್ನ ಹೊರಹಾಕ್ತಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತ್ರ ಸುಮ್ಮನೆ ಕುಳಿತುಕೊಂಡಿಲ್ಲ. ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು ಅಂತ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಆದಷ್ಟು ಬೇಗ ಆದರೆ ಈ ಒಂದು ತುರ್ತು ಪರಿಸ್ಥಿತಿ ತರ ಏನು ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು, ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡಬಹುದು ಅಂತ ಇದೆ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಈಗಾಗಲೇ ರಾಜ್ಯದ ಸಚಿವಾಕಾಂಕ್ಷಿಗಳ ಸಂಪೂರ್ಣ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕೈ ಸೇರಿದೆ. ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು ಎನ್ನುವ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಇದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಮಾಡೆಲ್ ಸೃಷ್ಟಿ ಮಾಡಿಕೊಂಡಿದೆ. ಕಳೆದ ಬಾರಿ ಸಚಿವರಾಗಿದ್ದಂತವರಿಗೆ ಯಾರಿಗೆಲ್ಲ ಅವಕಾಶ ನೀಡಬೇಕು, ಹೊಸದಾಗಿ ಹಿರಿಯ ಶಾಸಕರಿಗೆ ಎಷ್ಟು ಅವಕಾಶವನ್ನ ಕೊಡಬೇಕು, ಮುಂದೆ ನಾಯಕತ್ವ ಬೆಳೆಸಬೇಕಾದ್ರೆ ಎಷ್ಟು ಹೊಸ ಶಾಸಕರಿಗೆ ಆದ್ಯತೆ ಕೊಡಬೇಕು ಅಂತ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಇದಕ್ಕಾಗಿ 7+10+3 ಎಂಬ ಸೂತ್ರವೊಂದನ್ನ ಹೆಣೆದಿದ್ದಾರೆ ಎಂಬ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಾಹುಲ್ ಗಾಂಧಿ ಅವರು ಬರಬೇಕು ಅದಕ್ಕೆ, ಯಾಕಂದ್ರೆ ಫೈನಲ್ ಅವರು ಕೂಡ ಕನ್ಸಲ್ಟ್ ಮಾಡಿರ್ತಾರೆ, ಇಷ್ಟೊತ್ತಿಗೆ ಎಲ್ಲದೂ ಕೂಡ ಮಾತಾಡ್ಕೊಂಡಿರ್ತಾರೆ. ಬಟ್ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಬಟ್ ಆದಷ್ಟು ಬೇಗ ಆದ್ರೆ ಒಳ್ಳೇದು. ಅಂತಿಮವಾಗಿ ರಾಜ್ಯ ನಾಯಕರ ಜೊತೆಗೆ ಚರ್ಚೆ ಮಾಡುವ ವೇಳೆ ಸಚಿವ ಸ್ಥಾನದ ಸೂತ್ರದ ಸಂಖ್ಯೆ ಆಚೆ ಈಚೆ ಆಗಬಹುದು. ಆದರೆ ಎಷ್ಟು ಜನರಿಗೆ ಯಾವ್ಯಾವ ಕೆಟಗರಿಯಲ್ಲಿ ಅವಕಾಶ ನೀಡಬೇಕು ಅಂತ ಹೈಕಮಾಂಡ್ ಲೆಕ್ಕಾಚಾರ ಈಗಾಗಲೇ ಹಾಕಲಾಗಿದೆ. ಸಿಎಂ ಹಾಗೂ ಮಾಜಿ ಸಿಎಂಗೆ ಬುಲಾವ್ ಮಾತ್ರ ಕೊಟ್ಟು ಅಂತಿಮವಾಗಿ ಚರ್ಚೆ ನಡೆಸಿ ಸಚಿವರ ಪಟ್ಟಿ ಬಿಡುಗಡೆ ಆಗಲಿದೆ. ಇದು 2 ದಿನಗಳಲ್ಲಿ ಆಗುತ್ತಾ ಇಲ್ಲ ಆಷಾಢ ಮಾಸದಲ್ಲಿ ಆಗುತ್ತೆ ಎಂಬುದು ಮಾತ್ರ ಸಸ್ಪೆನ್ಸ್.